ಹುಟ್ಟು ಹಬ್ಬದ ಉಡುಗೊರೆ ಸಿಂಧೂರಾಳಿಗೆ ಭಾಗ 4. ಎಲ್ಲರೂ ಮರೆತಿದ್ದರು, ಆದರೆ ಜಮದಗ್ನಿ ಬಾಸ್ ಕೂಡ ಮರೆತಿದ್ದರು ಎಂದುಕೊಂಡಿದ್ದಳು ಸಿಂಧೂರ ತನ್ನ ಬರ್ತಡೆಯನ್ನು. ಒಲವೇ ಸಿಂಧೂರ ಪಾರ್ಟ್ 4. ನಮಸ್ಕಾರ ಸ್ನೇಹಿತರೆ, ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಿಮ್ಮ ನೆಚ್ಚಿನ ಒಲವೇ ಸಿಂಧೂರ ಪಾರ್ಟ್ 4 ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ, ಇಂದು ಆರ್ಯನ್ ಕೊಡುವ ಉಡುಗೊರೆ ಸಿಂಧೂರಾಳ ಜೀವನವನ್ನೇ ಬದಲಾಯಿಸುತ್ತೆ. ಕೊನೆಯವರೆಗೂ ಕೇಳಿ. ಕೊನೆಯಲ್ಲಿ ಒಂದೇ ಒಂದು ತುಂಬ ಸುಂದರವಾದ ಸರ್ಪ್ರೈಸ್ ಇದೆ. ಸೆಪ್ಟೆಂಬರ್ 12 ಸಿಂಧೂರಾಳ ಹುಟ್ಟುಹಬ್ಬ. ಬೆಳಗ್ಗೆ ಎದ್ದಾಗಲೇ ಅವಳಿಗೆ ಸ್ವಲ್ಪ ಬೇಸರ, ಏಕೆಂದರೆ ಅವಳ ಅಪ್ಪ ಅಮ್ಮ ಊರಿನಲ್ಲಿದ್ದರು, ಅವಳೊಬ್ಬಳೇ ಬೆಂಗಳೂರಿನಲ್ಲಿದ್ದಳು. ಅವಳು ಆಫೀಸ್ನಲ್ಲಿ ಯಾರಿಗೂ ತನ್ನ ಹುಟ್ಟುಹಬ್ಬದ ಬಗ್ಗೆ ಹೇಳಿಕೊಂಡಿರಲಿಲ್ಲ, ಏಕೆಂದರೆ ಹೇಳಿಕೊಂಡು ವಿಶ್ ಮಾಡಿಸ್ಕೊಳ್ಳೋಕ್ಕಿಂತ ಸುಮ್ಮನೆ ಬೇಸರವಾ ಅಂತ ಅಂದ್ಕೊಂಡು ಅವಳ ಸಿದ್ಧಾಂತವಾಗಿತ್ತು. ಅವಳು ಸೊಪ್ಪೆ ಮುಖದೊಂದಿಗೆ ಆಫೀಸ್ಗೆ ಬಂದಳು. ಎಲ್ಲವೂ ಎಂದಿನಂತೆ, ಯಾರು ಕೂಡ ವಿಶ್ ಮಾಡಲಿಲ್ಲ. ರೋಹನ್ ಕೂಡ ಮರೆತು ಹೋಗಿದ್ದ. ಆರ್ಯನ್ ಕೂಡ ಬೆಳಗ್ಗೆ ಗುಡ್ ಮಾರ್ನಿಂಗ್, ಫೈಲ್ ರೆಡಿ ಆಯ್ತಾ ಸಿಂಧೂರಾ, ಏನು ಮಾಡ್ತಾ ಇದ್ದೀರಾ ಎಂದು ಮಾತ್ರ ಕೇಳಿದ. ನಿಮಗೂ ಎಂದಾದರೂ ಹೀಗೆ ಆಗಿದೆ ಸ್ನೇಹಿತರೆ? ನಿಮ್ಮ ಹುಟ್ಟುಹಬ್ಬವನ್ನು ನಿಮ್ಮ ಮನೆಯವರು ಫ್ರೆಂಡ್ಸ್ ಯಾರಾದರೂ ಮರ್ತಿದ್ದಾಗ ನಿಮ್ಗೆ ಹೇಗನ್ನಿಸ್ತಿತ್ತು ಅಲ್ವಾ? ಸಿಂಧೂರಾಳಿಗೂ ಕೂಡ ಹಾಗೆ ಆಗಿರುತ್ತೆ. ಎಲ್ಲರೂ ಮರೆತಿದ್ದಾರೆ ಎಂದು ಅವಳು ಮನಸ್ಸಲ್ಲೇ ಅಂದುಕೊಂಡು ತನ್ನ ಕೆಲಸದ ಕಡೆ ಮುಗಿದು ಹೋಗಿದ್ದಳು. ಸಂಜೆ 5:30 ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟಿದ್ದರು. ಸಿಂಧೂರ ಕೂಡ ಬ್ಯಾಗ್ ತೆಗೆದುಕೊಂಡು ಎದ್ದಳು. ಅವಳ ಡೆಸ್ಕ್ ಮೇಲೆ ಒಂದು ಸಣ್ಣ ಆಕಾಶ ನೀಲಿ ಬಣ್ಣದ ಬಾಕ್ಸ್ ಇತ್ತು. ಬೆಳಗ್ಗೆ ಇಲ್ಲೇನು ಇರಲಿಲ್ಲ ಅಲ್ವಾ ಸ್ನೇಹಿತರೆ? ಇಲ್ಲಿ ತಾನೇ ಟ್ವಿಸ್ಟ್ ಇರೋದು. ಸಿಂಧೂರ ಆ ಬಾಕ್ಸ್ ನೋಡಿದಾಗ ಏನ್ ಮಾಡಿದ್ದು ಗೊತ್ತಾ? ಬನ್ನಿ ಏನಾಗುತ್ತೆ ನೋಡೋಣ. ಇದು ಯಾರದ್ದು ಎಂದು ಸುತ್ತ ನೋಡಿದಳು. ಯಾರೂ ಕೂಡ ಸುತ್ತಮುತ್ತ ಇರಲಿಲ್ಲ. ಆರ್ಯನ್ ಕೂಡ ಇರಲಿಲ್ಲ, ರೋಹನ್ ಕೂಡ ಇರಲಿಲ್ಲ, ಅವನು ಕೂಡ ಅಲೆ ಮನೆಗೆ ಹೋಗ್ಬಿಟ್ಟಿದ್ಲು. ಕುತೂಹಲದಿಂದ ಬಾಕ್ಸ್ ತೆರೆದಳು. ಒಳಗೆ ಅವಳಿಗೆ ಅತ್ಯಂತ ಇಷ್ಟವಾದ ದಿ ಅಲ್ಚಿಮೆಸ್ಟ್ ಹೊಸ ಎಜುಕೇಶನ್ ಪುಸ್ತಕ ಮತ್ತು ಅದರ ಮೇಲೆ ಒಂದು ಸಣ್ಣ ಕೆಂಪು ಗುಲಾಬಿ ಎಂದಿತ್ತು. ಆ ಗುಲಾಬಿ ತಾಜಾ ಇಡೀ ಡೆಸ್ಕ್ ಅನ್ನು ಆವರಿಸಿಕೊಂಡಿತ್ತು. ಅವಳು ಪುಸ್ತಕ ತೆರೆದಳು. ಮೊದಲ ಪುಟದಲ್ಲಿ ಬರೆದಿತ್ತು, ನಿನ್ನ ಕಣ್ಣಲ್ಲಿರುವ ದೊಡ್ಡ ಕನಸಗಳು ನನಸಾಗಲಿ, ನಿನ್ನ ಮುದ್ದಾದ ನಗು ಸದಾ ಹೀಗೆ ಇರಲಿ, ಹುಟ್ಟು ಹಬ್ಬದ ಶುಭಾಶಯಗಳು ಸಿಂಧೂರ. ಆ ವಾಕ್ಯದ ಕೆಳಗೆ ಎ ಅಕ್ಷರ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಯಿತು. ಈ ಅಕ್ಷರವನ್ನು ಅವಳು ದಿನಾ ನೋಡುತ್ತಾಳೆ. ಎಲ್ಲಿ ಗೊತ್ತಾ? ಫೈಲ್. ಆರ್ಯನ್ ಸೈನ್ ಮಾಡುವ ಅಕ್ಷರವೇ ಇದು. ಅವಳ ಕಣ್ಣಲ್ಲಿ ನೀರು ಬಂತು, ಖುಷಿಯ ಕಣ್ಣೀರು. ಈ ಒಂದು ಕ್ಷಣಕ್ಕೆ ಸಿಂಧೂರ ಮಾತೇ ಬರಲಿಲ್ಲ. ಸ್ನೇಹಿತರೆ, ಇಡೀ ದಿನ ಯಾರೂ ನೆನಪಿಸಿಕೊಳ್ಳದ ಹುಟ್ಟುಹಬ್ಬವನ್ನು ಅವಳು ನೆನಪಿಸಿಕೊಂಡಿದ್ದ ಅಂತಂದರೆ ಅವಳಿಗೆ ಆಶ್ಚರ್ಯ ಒಂದು ಕಡೆ, ಖುಷಿ ಒಂದು ಕಡೆ, ಎರಡೂ ಸಹ ಆಯಿತು. ಅವಳು ಆ ಪುಸ್ತಕ ಮತ್ತು ಗುಲಾಬಿಯನ್ನು ಎದೆಗೆ ಒಪ್ಪಿಕೊಂಡು ನೇರವಾಗಿ ಅವಳಿಗೆ ತುಂಬ ಖುಷಿಯಾಗಿ ಆರ್ಯನ್ ಕ್ಯಾಬಿನಿಗೆ ಓಡಿ ಹೋದಳು. ಸಿಂಧೂರ, ಏನಾಯಿತು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವಳು ನಡುಗುತ್ತಾ ಆರ್ಯನ್ ಮುಖ ತಿರುಗಿ, ಯಾವುದಕ್ಕೆ? ಈ ಪುಸ್ತಕ, ಗುಲಾಬಿ. ಓ ಅದಾ, ಅದು HR ಕಡೆಯಿಂದ ಕೊಡುವ ವೆಲ್ನೆಸ್ ಗಿಫ್ಟ್. ಇವತ್ತು 3 ಜನರ ಹುಟ್ಟುಹಬ್ಬ ಇದೆ ಈ ಕಂಪ್ನಿಯಲ್ಲಿ, ಅದಕ್ಕೋಸ್ಕರ ಎಲ್ಲರಿಗೂ ಕೊಡ್ಸಿದ್ದೀನಿ. ಅದೇನಿದೆ? ಸಿಂಧೂರ ಒಂದು ಹೆಜ್ಜೆ ಮುಂದೆ ಬಂದು ನಗುತ್ತಾ ಹೇಳಿದೆ, ಹೌದಾ ಸರ್, ವೆಲ್ನೆಸ್ ಗಿಫ್ಟ್ ಅಲ್ಲಿ ಗುಲಾಬಿ ಕೊಡ್ತೀರಾ? ಅದು ನನ್ನ ಫೇವ್ರೆಟ್ ಪುಸ್ತಕವನ್ನೇ. ನೋಡಿದ್ರ ಸ್ನೇಹಿತರೆ, ನಮ್ಮ ಜಮದಗ್ನಿ ಬಾಸ್ ಫುಲ್ ಸಿಕ್ಕಿಬಿದ್ದ ಅಲ್ವಾ? ಅವನು ಏನೋ ಅಂತ ಕೊಟ್ಟಿದ್ದ, ಆದರೆ ಸಿಕ್ಬಿದ್ಬಿಟ್ಟ, ಲೋನಲ್ಲಿ ಬಿದ್ದೋಳತ. ಸಿಂಧೂರ ಗೊತ್ತಾಯ್ತು, ಆರ್ಯನ್ ಸಿಕ್ಕಿಬಿದ್ದ. ಅವನ ಮುಖ ಕಿವಿ ಎಲ್ಲ ಕೆಂಪಾಯಿತು. 28 ವರ್ಷದ ಕೋಪಿಷ್ಟ ಬಾಸ್ ಒಂದು ಚಿಕ್ಕ ಹುಡುಗಿಯ ಮುಂದೆ ಮಗುವಿನ ಥರ ನಾಚಿಕೊಳ್ಳುತ್ತಿದ್ದ. ಅದು, ನಾನು ನಿನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದೆ, ನೀನು ಈ ಪುಸ್ತಕದ ಬಗ್ಗೆ ಬರೆದಿದ್ದೆ, ಹಾಗಾಗಿ. ಓ ಸರ್, ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೋಡ್ತೀರಾ ಸರ್? ಅಯ್ಯೋ, ನಂಗೆ ಆಶ್ಚರ್ಯ ಆಗ್ತಿದೆ, ಅಂದ್ಕೊಂಡಿರಲಿಲ್ಲ ಸರ್. ಆರ್ಯನ್ ಎದ್ದು ನಿಂತು ಕಿಟಕಿ ಕಡೆ ತಿರುಗಿದ. ಸಿಂಧೂರ, ಹೋಗಿ ಕೆಲಸ ನೋಡು. ಸಿಂಧೂರ, ಹೋಗಿ ನೀನು ಕೆಲಸ ನೋಡ್ಕೋ. ಆದರೆ ಸಿಂಧೂರ ಹೋಗಲಿಲ್ಲ. ಉಡುಗೊರೆ ತುಂಬ ಇಷ್ಟ ಆಯಿತು ಸರ್, ಜೀವನದಲ್ಲಿ ನನಗೆ ಸಿಕ್ಕ ಬೆಸ್ಟ್ ಉಡುಗೊರೆ ಇದು
ಎಂದು ಹೇಳಿ ನಗುತ್ತಾ ಹೊರಗೆ ಹೋದಳು. ಅವಳು ಹೋದ ನಂತರ ಆರ್ಯನ್ ನಿಟ್ಟುಸಿರು ಬಿಟ್ಟು ತನ್ನ ಕುರ್ಚಿಯಲ್ಲಿ ಕುಳಿತು ತನ್ನಷ್ಟಕ್ಕೆ ತಾನೇ ನಕ್ಕ. ಅವರ ಲ್ಯಾಪ್ಟಾಪ್ನಲ್ಲಿ ಕೆಲಸ ಇರಲಿಲ್ಲ. ಅಲ್ಲಿ ಗೂಗಲ್ನಲ್ಲಿ ಬೆಸ್ಟ್ ಗಿಫ್ಟ್ ಫಾರ್ ಎ ಗರ್ಲ್ ಹೌ ಲವ್ಸ್ ಬುಕ್ಸ್ ಎಂದು ಸರ್ಚ್ ಮಾಡಿದ್ದ ಪೇಜ್ ಓಪನ್ ಆಗಿತ್ತು. ಬನ್ನಿ, ಹೇಗಿತ್ತು ಸ್ನೇಹಿತರೆ ಈ ಭಾಗ? ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಮ್ಮ ಜಮದಗ್ನಿ ಬಾಸ್ ನೊಳಗಿರುವ ರೊಮ್ಯಾಂಟಿಕ್ ಹುಡುಗನ ನೋಡಿದ್ರೆ ತಾನೇ ನಮಗೆ ಕೂಡ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಭಾಗ ಪಾರ್ಟ್ 5 ತಪ್ಪು ತಿಳುವಳಿಕೆ. ಇದು ಈ ಸೀರೀಸ್ನ ಅತ್ಯಂತ ಎಮೋಷನಲ್ ಭಾಗ. ಅಲ್ಲಿ ಸಿಂಧೂರ ಕೆಲಸಕ್ಕೆ ರಿಸೈನ್ ಮಾಡ್ತಾಳೆ. ಆರ್ಯನ್ ಏನ್ ಮಾಡ್ತಾನೆ? ಪಾರ್ಟ್ 5 ನಾಳೆ ಸಂಜೆ 6 ಗಂಟೆಗೆ ಬರುತ್ತೆ. ಮತ್ತು ಒಂದೇ ಒಂದು ಸಣ್ಣ ವಿಷಯ ಸ್ನೇಹಿತರೆ, ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಮತ್ತೊಂದು ಹೊಸ ಕತೆ, ಪ್ರೇಮ ಕತೆ ಶುರುವಾಗಲಿದೆ. ಆ ಕಥೆಯ ಹೆಸರು ನನ್ನ ಪ್ರೀತಿಯ ಹುಡುಗಿ. ಶೀಘ್ರದಲ್ಲೇ ನಿಮ್ಮ ಮುಂದೆ. ಅಂದರೆ ಒಲವೇ ಸಿಂಧೂರ ಕೂಡ ಇರುತ್ತೆ, ಅದರ ಜೊತೆಗೆ ಇದು ಕೂಡ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರ್ಟ್ 5ರಲ್ಲಿ ದೊಡ್ಡ ಟ್ವಿಸ್ಟ್, ಒಂದು ಸಣ್ಣ ತಪ್ಪು, ಎಲ್ಲರ ಮುಂದೆ ಅವಮಾನ ಮತ್ತು ಸಿಂಧೂರಾಳ ರಿಸೈನ್ ಲೆಟರ್. ತಪ್ಪಿಸ್ಕೊಳ್ಬೇಡಿ.